ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಬಂಧನಕ್ಕೆ ಕಿಡಿಕಾರಲಾಗಿದ್ದು, ಕಲಬುರಗಿಯಲ್ಲಿ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಸಚಿವ ಆರ್ ಅಶೋಕ್ ವಿರುದ್ಧ ಆಂದೋಲ ಸ್ವಾಮೀಜಿ ಕಿಡಿಯನ್ನ ಕಾರಿದ್ದಾರೆ. ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಇವತ್ತು ವಶಕ್ಕೆ ಪಡೆಯಲಾಗಿದೆ, ಅವರನ್ನ ಬಂಧಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನಾ ಕಾರ್ಯಕರ್ತರ ಬಂಧನಕ್ಕೆ ಕಿಡಿಕಾರಿದ್ದಾರೆ. ಕಾರ್ಯಕರ್ತರ ಬಂಧನದ ಹಿಂದೆ ಆರ್ ಅಶೋಕ್ ಅವರ ಕೈವಾಡ ಇದೆ ಅನ್ನುವಂತಹ ಆರೋಪವನ್ನ ಈಗ ಆಂದೋಲ ಸ್ವಾಮೀಜಿ ಅವರು ಮಾಡಿದ್ದಾರೆ. ಆರ್ ಅಶೋಕ್ ಹಿಂದೂ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಅಶೋಕ್ ಅವರ ಕುಮ್ಮಕ್ಕಿನಿಂದಲೇ ಶ್ರೀರಾಮ ಸೇನೆ ಕಾರ್ಯಕರ್ತರ ಬಂಧನ ಆಗಿದೆ ಅನ್ನೋದು ಆಂದೋಲ ಸ್ವಾಮೀಜಿಯ ಆರೋಪ. ಇವತ್ತು ಶ್ರೀರಾಮ ಸೇನೆ ಆಜಾನ್ ವಿರುದ್ಧ ಹನುಮಾನ್ ಚಾಲೀಸಾ ಅಭಿಯಾನವನ್ನ ಹಮ್ಮಿಕೊಂಡಿದ್ವಿ. ಬೆಂಗಳೂರಿನ ಹನುಮಾನ್ ದೇವಸ್ಥಾನದಲ್ಲಿ ಹನುಮಾನ್ ಚಾಲೀಸನ್ನ ಪ್ರಾರಂಭ ಮಾಡಲಿಕ್ಕೆ ಶ್ರೀರಾಮ ಸೇನೆಯ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಅವರು ಹಾಗೂ ಬೆಂಗಳೂರು ನಗರದ ಅಧ್ಯಕ್ಷ ಚಂದ್ರಶೇಖರ್ ಅವರು ಹಾಗೂ ಶ್ರೀರಾಮ ಸೇನೆ ಕಾರ್ಯಕರ್ತರು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಹನುಮಾನ್ ಚಾಲೀಸಾ ಹಾಕ್ಲಿಕ್ಕೆ ಅಡ್ಡಿಪಡಿಸಿದ್ದಲ್ಲದೇನೆ ಒತ್ತಡವನ್ನ ಹಾಕಿ ಬಂಧಿಸಿ ನಗರದ ಅಶೋಕ್ ನಗರ ಠಾಣೆಯಲ್ಲಿ ಕೂಡಿ ಹಾಕಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂತಹದ್ದು. ಇದರ ಹಿಂದೆ ಕಂದಾಯ ಸಚಿವ ಆರ್ ಅಶೋಕ್ ಅವರ ಕೈವಾಡ ಇದೆ. ಆರ್ ಅಶೋಕ್ ಅವರು ಹಿಂದೂ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಟಿಪ್ಪು ಸುಲ್ತಾನ್ ವೇಷವನ್ನ ಧರಿಸಿ ಹಿಂದೂಗಳ ಮನಸ್ಸಿಗೆ ಘಾಸಿಯನ್ನ ಉಂಟು ಮಾಡಿದಂತಹ ಆರ್ ಅಶೋಕ್ ಅವರ ಕುಮ್ಮಕ್ಕಿನಿಂದಲೇ ಇವತ್ತು ಶ್ರೀರಾಮ ಸೇನೆ ಕಾರ್ಯಕರ್ತರು ಅರೆಸ್ಟ್ ಆಗಿದ್ದಾರೆ. ಇದನ್ನ ಉಗ್ರವಾಗಿ ನಾವು ಖಂಡಿಸ್ತಿದ್ದೀವಿ. ಉಳಿದ ಅಪ್ಡೇಟ್ಸ್ ನೋಡೋಣ.